ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಳೆದ 2 ತಿಂಗಳಿನಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಬಿಸಿಲಿನ ಬೇಗೆಗೆ ಅಕ್ಷರಶಃ ಕುದಿತಾ ಇತ್ತು. ತಾಪಮಾನದ ಏರಿಕೆಗೆ ಬೆಚ್ಚಿ ಬಿದ್ದಿದ್ದ ಬೆಂಗಳೂರಿಗರು ಯಾವಾಗಪ್ಪ ಮಳೆ ಬರುತ್ತೆ ಅಂತ ಆಕಾಶದ ಕಡೆ ಮುಖ ಮಾಡಿ ಕೂತ್ಕೊಂಡಿದ್ರು. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಇವತ್ತು ಬುಧವಾರ ಸಂಜೆ ಸುರಿದ ಮಳೆ ಖುಷಿ ತರಬೇಕಿತ್ತು. ಆದರೆ ಆ ಮಳೆ ತಂಪೆರೆಯುವ ಬದಲು ಮೃತ್ಯುರೂಪಿಯಾಗಿ ಅಪ್ಪಳಿಸಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರೋ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಗೋಡೆ ಕುಸಿದು ಬರೋಬ್ಬರಿ 7 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೂ ಹೃದಯ ವಿದ್ರಾವಕ ವಿಚಾರ ಏನಪ್ಪ ಅಂದರೆ, ಈ 7 ಜನರ ಪೈಕಿ 3 ಮಕ್ಕಳು ಕೂಡ ಇದ್ದಾರೆ. ಹಾಗಾದರೆ ಬೋರಿಂಗ್ ಹಾಸ್ಪಿಟಲ್ ದುರಂತ ಮತ್ತು ಬೆಂಗಳೂರಿನಲ್ಲಾದ ಮಹಾಮಳೆಯ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ವರುಣನ ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರು ಇವತ್ತು ಬೆಚ್ಚಿ ಬಿದ್ದಿದೆ. ಸಂಜೆ ಸುರಿದ ಭಾರೀ ಮಳೆಗೆ ಶಿವಾಜಿನಗರದ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು 3 ಪುಟ್ಟ ಮಕ್ಕಳು ಸಹಿತ ಒಟ್ಟು 7 ಮಂದಿ ದಾರುಣವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಭೀಕರ ದುರಂತ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಮೃತರ ಕುಟುಂಬಗಳಲ್ಲಿ ಮಡುಗಟ್ಟಿದ ಶೋಕ ಆವರಿಸಿದೆ. ಬೆಂಗಳೂರಿನಲ್ಲಿ ದಿಢೀರನೆ ಸುರಿದ ಅನಿರೀಕ್ಷಿತ ಮಳೆಯಿಂದಾಗಿ ಶಿವಾಜಿನಗರದ ರಸಲ್ ಮಾರ್ಕೆಟ್ ಮತ್ತು ಬೋರಿಂಗ್ ಆಸ್ಪತ್ರೆಯ ಸುತ್ತಮುತ್ತ ನೀರು ತುಂಬಿಕೊಂಡಿತ್ತು. ಬೋರಿಂಗ್ ಆಸ್ಪತ್ರೆ ಈ ಕಾಂಪೌಂಡು ಅಂದರೆ ಈಗ ಉರುಳಿ ಬಿದ್ದಿರೋ ಕಾಂಪೌಂಡು ತುಂಬ ಹಳೆಯದಾಗಿತ್ತು. ಮಳೆ ನೀರು ಮತ್ತು ಗಾಳಿಯ ಹೊಡೆತಕ್ಕೆ ಸಿಲುಕಿದ ಈ ದುರ್ಬಲ ಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ. ಇಲ್ಲಿ ದುರಾದೃಷ್ಟ ಏನಂದರೆ, ಈ ಕಾಂಪೌಂಡ್ ಪಕ್ಕದಲ್ಲೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು. ಮಳೆ ಬಂತು ಅಂತ ವ್ಯಾಪಾರಿಗಳು ಹಾಗೂ ಅಲ್ಲಿದ್ದ ಕೆಲವು ಸಾರ್ವಜನಿಕರು ಇದೇ ಗೋಡೆಯ ಆಸರೆಗೆ ನಿಂತ್ಕೊಂಡಿದ್ರು. ಕ್ಷಣಾರ್ಧದಲ್ಲಿ ಆ ಬೃಹತ್ ಕಾಂಪೌಂಡು ಅವರ ಮೇಲೇನೆ ಉರುಳಿ ಬಿದ್ದಿದೆ. ಗೋಡೆ ಕುಸಿದ ರಭಸ ಎಷ್ಟಿತ್ತು ಅಂದರೆ, ಅದರ ಅಡಿಯಲ್ಲಿ ಸಿಲುಕಿದ್ದ 7 ಜನರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ 3 ಪುಟ್ಟ ಮಕ್ಕಳು ಸೇರಿದ್ದಾರೆ ಅನ್ನೋದು ಕರುಳು ಹಿಂಡುವ ಸುದ್ದಿ ಇದು. ಈ ಘಟನೆ ನಡೆದ ತಕ್ಷಣವೇ ಶಿವಾಜಿನಗರ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬಂದಿದ್ದಾರೆ. ಯಾರು ಬಂದರೆ ಏನು ಪ್ರಯೋಜನ? ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಇದೆಲ್ಲದರ ಅರಿವು ಇಲ್ಲ ಅಂದಮೇಲೆ ಈ ಬೋರಿಂಗ್ ಹಾಸ್ಪಿಟಲ್ ಸುತ್ತಮುತ್ತ ಸ್ವಲ್ಪ ಓಡಾಡಿ ನೋಡಿ ನೀವು. ಅಲ್ಲೆಲ್ಲ ಕಾಂಪೌಂಡ್ಗೆ ಮೂತ್ರ ವಿಸರ್ಜನೆ ಮಾಡ್ತಾರೆ. ಸಿಕ್ಕಿದ್ದನ್ನು ತಿಂದು ಸಿಕ್ಕಲ್ಲೆಲ್ಲ ಬಿಸಾಡ್ತಾರೆ. ಆರೋಗ್ಯ ಕಾಪಾಡೋ ಆಸ್ಪತ್ರೆ ಒಂದು ರೀತಿಯಲ್ಲಿ ತಿಪ್ಪೆ ರೀತಿ ಕಾಣಿಸ್ತಾ ಇರುತ್ತೆ. ಅಷ್ಟು ಗಬ್ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು. ಇಲ್ಲೇನು ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ವೇನೋ, ಕನಿಷ್ಠ ರೋಗಿಗಳಿಗೂ ಇಲ್ಲಿ ಗೌರವ ಸಿಗೋದಿಲ್ಲ. ಆ ರೀತಿ ಇರೋ ಹಾಸ್ಪಿಟಲ್ ಇದು. ಇಂಥ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಹಾಸ್ಪಿಟಲ್ನ ಕ್ಲೀನಾಗಿ ಇಟ್ಕೊಳ್ತಾ ಇದ್ರು. ಹೋಗ್ಲಿ ಬಿಡಿ, ಇವಾಗ ಅದನ್ನು ಮಾತಾಡೋದು ಬೇಡ. ಮುಂದೆ ಯಾವತ್ತಾದರೂ ಜರೂರಾಗಿ ಮಾತಾಡಬೇಕು, ಅವಾಗ ಮಾತಾಡೋಣ. ಈಗ ಭಾರಿ ಮಳೆಯ ನಡುವೆಯೂ ರಕ್ಷಣಾ ಕಾರ್ಯಾಚರಣೆ ಶುರುವಾಯಿತು. ಗೋಡೆಯ ಅವಶೇಷಗಳ ಅಡಿ ಸಿಲುಕಿದ್ದವರನ್ನು ಹೊರಗೆ ತೆಗೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. JCB ಮತ್ತು ಕಟ್ಟರಗಳನ್ನು ಬಳಸಿ ಕಲ್ಲುಗಳನ್ನು ಸರಿಸಲಾಯಿತು. ಆದರೆ ಸಿಕ್ಕಿಬಿದ್ದವರ ಪೈಕಿ ಯಾರೊಬ್ಬರನ್ನು ಜೀವಂತವಾಗಿ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸದ್ಯ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಅದೇ ಬೋರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಆದರೆ ಈ ಘಟನೆ ಇವಾಗ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡು ಹಳೇದಾಗಿತ್ತು. ಅದರ ನಿರ್ವಹಣೆ ಸರಿಯಾಗಿರಲಿಲ್ಲ. ಆಡಳಿತ ಮಂಡಳಿ ಮತ್ತು ಪಾಲಿಕೆಯ ನಿರ್ಲಕ್ಷ್ಯನೇ ಈ 7 ಜೀವಗಳನ್ನು ಬಲಿ ಪಡೆದಿದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಕಣ್ಣೆದುರೇ ಆಟ ಆಡ್ತಾ ಇದ್ದ ಮಕ್ಕಳು ಮಣ್ಣಿನ ಪಾಲಾಗಿದ್ದನ್ನು ಕಂಡು ಕಣ್ಣೀರಿಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ವರ್ಷದ ಮೊದಲ ಪ್ರಮುಖ ಮಳೆಯಲ್ಲೇ ಇಷ್ಟೊಂದು ದೊಡ್ಡ ಪ್ರಾಣಹಾನಿಯಾಗಿರೋದು ನಿಜಕ್ಕೂ ದುರಂತ. ಕೂಡಲೇ ಮೃತರ ಕುಟುಂಬಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು. ಹಾಗೂ ನಗರದಲ್ಲಿರುವ ಇಂತಹ ದುರ್ಬಲ ಮತ್ತು ಅಪಾಯಕಾರಿ ಗೋಡೆಗಳನ್ನು, ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ CM ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಹಾಗೂ ಪರಿಹಾರ ಘೋಷಣೆ ಮಾಡೋದಾಗಿಯೂ ಭರವಸೆಯನ್ನು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಮ್ಮೆ ಕೇಳಿಸ್ಕೊಳ್ಳಿ. ಸರ್, 7 ಡೆತ್ ಆಗಿದೆ. ನಮ್ಮ ಕಾರ್ಯಕರ್ತರೆಲ್ಲ ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ. ವಾಪಸ್ ಮತ್ತೆ 4ನೇ ತಾರೀಕು ಸಾರ್ವಜನಿಕರನ್ನ ಭೇಟಿ ಮಾಡಿ
ಬೆಂಗಳೂರಿನಲ್ಲಿ ಇನ್ನೂ ಮಳೆ ಮುಂದುವರಿಯುವ ಲಕ್ಷಣಗಳಿದ್ದಾವೆ. ಹೀಗಾಗಿ ಪೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಳೆ ಬರುವಾಗ ಹಳೆಯ ಕಟ್ಟಡಗಳು, ದುರ್ಬಲ ಗೋಡೆಗಳು ಮತ್ತು ಮರಗಳ ಕೆಳಗೆ ನಿಲ್ಲಬೇಡಿ, ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೀರಿ. ಬಿಸಿಲಿನಿಂದ ಕಂಗೆಟ್ಟಿದ್ದ ಸಿಟಿಗೆ ಮಳೆ ಬಂದಿದ್ದು ಹೌದು, ಆದರೆ ಮುಂದಿನ ದಿನಗಳಲ್ಲಿ ಆ ಮಳೆ ಇಂತಹ ದುರಂತಗಳನ್ನು ತರದಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಮಸ್ಕಾರ.